ಮೂಲಕ ಈ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೇರೆ ಆದ್ಮೇಲೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಈ ಪ್ರಕ್ರಿಯೆಯನ್ನು ಗಮನಿಸಲಿಕ್ಕೆ ಪ್ರಭಾರಿಗಳನ್ನು ಮಾಡಿದ್ದಾರೆ. 6 BLOಗಳು, 6 ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳು, ಅದೇ ರೀತಿ ಪ್ರತಿಯೊಂದು ಬೂತಿಗೆ ಒಬ್ಬ BLA 2 1445 ಮತಗಟ್ಟೆಗಳಿವೆ. ಬಹುತೇಕ 1400ರ ಹತ್ತಿರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮತಗಟ್ಟೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ BLA 2 ಅನ್ನು ನೇಮಿಸಿದೆ. ಅದರ ಹೊರತಾಗಿ ಈ ಪ್ರಕ್ರಿಯೆ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಾಲಕಾಲಕ್ಕೆ ಸಂಘಟನೆ ಮೂಲಕ ಅವರಿಗೆ ತರಬೇತಿಯನ್ನು ನೀಡ್ತಾ ಇರುವಂಥದ್ದು ಒಂದು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಈ ಪ್ರಕ್ರಿಯೆಯನ್ನು SIR ಪ್ರಕ್ರಿಯೆಯನ್ನು ತೆಗೆದುಕೊಂಡಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ನಾಳೆ ಇವತ್ತಿನ ಪ್ರಾರಂಭ ಆಗುವಂಥ ಇನ್ಯೂಮರೇಷನ್ ಫಾರ್ಮ್ ಕೊಡುವಂಥ ಒಂದು ಪ್ರಕ್ರಿಯೆ ಏನಿದೆ, ಅದರಲ್ಲಿ ಬೂತಿನ 11 ಜನ ಕಾರ್ಯಕರ್ತರ ಒಂದು ಟೋಳಿ, 12 ಜನ ಇದ್ದಾರೆ BLO ಸೇರಿ, ಅದರ ನಂತರ 4 ಜನರ ಒಂದು ಟೋಳಿ ಇದೆ ಮತ್ತು ಪಕ್ಷದ ಬೇರೆ ಬೇರೆ ಪ್ರಮುಖರು ಸೇರಿ ಪ್ರತಿಯೊಂದು ಬೂತ್ನಲ್ಲಿ 20-25 ಜನ ಕಾರ್ಯಕರ್ತರು ತಮ್ಮ ಜವಾಬ್ದಾರಿಯನ್ನು ಹಂಚಿಕೊಂಡು ಅವರ ಕ್ಷೇತ್ರದಲ್ಲಿರುವಂತಹ ಮತದಾರರಿಗೆ, ಅವರ ಬೂತ್ನಲ್ಲಿರುವಂತಹ ಮತದಾರರಿಗೆ BLOಗಳೊಂದಿಗೆ ಸಹಕಾರಿಯಾಗಿ ಮುಂದಿನ ಒಂದು ತಿಂಗಳು ನಿಲ್ಲುವರಿದ್ದಾರೆ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲೆಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತೋ ಅಲ್ಲೆಲ್ಲ ಕಡೆ ಅತ್ಯಂತ ಯಶಸ್ವಿಯಾಗಿ ಅದಕ್ಕೆ ಸಹಕಾರ ಸಿಗ್ತಾ ಇರುವಂಥದ್ದು ನಾವು ಗಮನಿಸಬಹುದು. ಬಿಹಾರದಲ್ಲಿ ರಾಜೀವ್ ಗಾಂಧಿ ಅವರು ಚುನಾವಣಾ ಸಂದರ್ಭದಲ್ಲಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಹುಲ್ ಗಾಂಧಿ ಅವರಿರುವಂಥದ್ದು, ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸೇರ್ಕೊಂಡು ಮತದಾರರನ್ನ ಅವರಿಗೆ ಬೇಕು, ಯಾರು ಮತದಾರ ಬೇಕೋ ಅವರನ್ನು ಮಾತ್ರ ಇಟ್ಕೊಂಡು ಬೇರೆಯವರನ್ನು ತೆಗಿತಾ ಇದ್ದಾರೆ ಅನ್ನೋ ಒಂದು ಅಪಪ್ರಚಾರ ಮಾಡುವ ಮೂಲಕ ಸತತವಾಗಿ ರ್ಯಾಲಿಗಳನ್ನು ಮಾಡಿರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಅದೆಲ್ಲದಕ್ಕೂ ಉತ್ತರವಾಗಿ ಏನು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು, ಅಂತಿಮ ಮತದಾರರ ಪಟ್ಟಿಯನ್ನು ಘೋಷಣೆ ಮಾಡಿತು, ಯಾವುದೇ ಒಬ್ಬ ಮತದಾರ ತನ್ನ ಹೆಸರು ಇಲೆಕ್ಷನ್ ಪಟ್ಟಿಯಲ್ಲಿ ಇಲ್ಲ ಹೇಳುವಂಥದ್ದನ್ನು ಖಾತ್ರಿ ಅಥವಾ ಪ್ರೂವ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ.